ಇವತ್ತು ಹಿಂದೂಗಳ ಪಾಲಿಗೆ ಹೊಸ ವರ್ಷ, ಆಸ್ತಿಕ ವರ್ಗದವರಿಗೆ ಅತಿ ದೊಡ್ಡ ಹಬ್ಬ ಯುಗಾದಿಯ ಸಂಭ್ರಮ. ನಾಡಿನಾದ್ಯಂತ ಯುಗಾದಿ ಹಬ್ಬವನ್ನ ಜನರು ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನೀಗ ನಗರದ ಪ್ರಸಿದ್ಧ ದೇವಾಲಯ ಕಾಡು ಮಲ್ಲಿಕಾರ್ಜುನನ ಸನ್ನಿಧಿಯಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಸಂಭ್ರಮಾಚರಣೆ ನಡೀತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇರ್ಬೋದು. ನಮ್ಮ ಕ್ಯಾಮರಾಮನ್ ಜಯಸೂರ್ಯ ದೃಶ್ಯ ಸಮೇತವಾಗಿ ಇಲ್ಲಿನ ಒಂದು ಲೈವ್ ದೃಶ್ಯಾವಳಿಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಬೆಳಗ್ಗೆ 5 ಗಂಟೆಯಿಂದಲೇ ನಗರದ ಬೇರೆ ಬೇರೆ ಏರಿಯಾಗಳಿಂದ ಬಂದು ಇಲ್ಲಿ ಒಂದು ವಿಶೇಷ ಪೂಜೆಗೆ ಭಾಗಿಯಾಗ್ತಾ ಇದ್ದಾರೆ. ಶಿವನಿಗೆ ಆಗ್ತಾ ಇರುವಂತಹ ಕ್ಷೀರಾಭಿಷೇಕ ಆಗಲಿ ಅಥವಾ ಪಂಚಾಮೃತಾಭಿಷೇಕ ಆಗಲಿ, ನಡೆಯುವಂತಹ ವಿಶೇಷ ಅಭಿಷೇಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಮಹಾಮಂಗಳಾರತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನರು ಆಗಮಿಸಿರುವಂಥದ್ದು. ಬೆಂಗಳೂರಿನ ಬೇರೆ ಬೇರೆ ಏರಿಯಾದಿಂದ ಜನಸಾಮಾನ್ಯರು ಬಂದು ಪೂಜೆಯನ್ನ ನಡೆಸ್ತಾ ಇರುವಂಥದ್ದು. ಸೊ ಚಂದ್ರಮಾನ ಪಂಚಾಂಗದ ಪ್ರಕಾರ ಇದು ಹೊಸ ವರ್ಷ ಅಂತ ಕರೀತಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನವನ್ನ ಹಿಂದೂಗಳ ಪ್ರಕಾರ ಹೊಸ ವರ್ಷದ ಮೊದಲ ದಿನ ಅಂತ ಆಚರಿಸಲಾಗುತ್ತೆ. ಯಾಕಂದ್ರೆ ಚೈತ್ರ ಮಾಸದಿಂದಲೇ ವರ್ಷದ ಆರಂಭ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಇದು ಚಂದ್ರಮಾನ ಪಂಚಾಂಗವನ್ನ ಅನುಸರಿಸುತ್ತೆ. ಇನ್ನೊಂದು ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ, ಸೃಷ್ಟಿಕರ್ತ ಬ್ರಹ್ಮ ಯುಗಾದಿಯ ದಿನ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಯುಗಾದಿಯ ಹಬ್ಬವನ್ನ ಹೊಸ ವರ್ಷ ಅಥವಾ ಒಂದು ಹೊಸದರ ಪ್ರಾರಂಭದ ಸಂಕೇತವಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಸೊ ಪ್ರಕೃತಿಯ ದೃಷ್ಟಿಯಿಂದಲೂ ಕೂಡ ಯುಗಾದಿ ಹಬ್ಬ ಸಾಕಷ್ಟು ವಿಶೇಷತೆಯನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ವಸಂತ ಋತು ಪ್ರಾರಂಭವಾಗಿ ನಿಸರ್ಗದಲ್ಲೂ ಕೂಡ ಹೊಸತನ ಒಂದು ಹುಟ್ಟುಕೊಳ್ಳುತ್ತೆ. ಹೊಸ ಎಲೆಗಳಾಗ್ಲಿ, ಚಿಗುರಾಗ್ಲಿ, ಇಡೀ ಪ್ರಕೃತಿ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ. ಸೊ ಹಸಿರಿಗೂ ಕೂಡ ಉಸಿರು ನೀಡುವಂತಹ ಹಬ್ಬ ಈ ಒಂದು ಯುಗಾದಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳಿಂದ ಯುಗಾದಿ ತನ್ನದೇ ಆದಂತಹ ಪ್ರಾಧಾನ್ಯತೆಯನ್ನ ಪಡ್ಕೊಂಡಿದೆ. ಸೊ ನೀವೀಗ ಗಮನಿಸ್ತಾ ಇದ್ರೆ ಮಹಾಮಂಗಳಾರತಿ ನಡೀತಾ ಇರುವಂತದ್ದು, ಭಕ್ತಾದಿಗಳೆಲ್ಲವೂ ಕೂಡ ತಮ್ಮ ಇಷ್ಟಾರ್ಥ ಈಡೇರಿಕೆ ಆಗ್ಲಿ ಅಂತ ಹೇಳಿ ದೇವರ ಬಳಿ ಏನು ಮನವಿ ಮಾಡ್ಕೊಳ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇರುವಂತದ್ದು. ಸೊ ಯುಗಾದಿ ಹೊಸ ವರ್ಷದ ಅಂದ್ರೆ ಹಿಂದೂಗಳ ಪಾಲಿನ ಹೊಸ ವರ್ಷ ಇವತ್ತು. ಸೊ ಈ ಹೊಸ ವರ್ಷದ ದಿನ ತಮ್ಮ ಕಷ್ಟಗಳೆಲ್ಲವೂ ಕೂಡ ನೀಗಿಸಿ ತಮ್ಮ ಇಷ್ಟಾರ್ಥ ಈಡೇರಿಕೆ ಆಗ್ಲಿ ಅಂತ ಪರಶಿವನ ಬಳಿ ಇಲ್ಲಿ ಭಕ್ತಾದಿಗಳು ಬೇಡ್ಕೊಳ್ತಾ ಇರುವಂತಹ ದೃಶ್ಯಾವಳಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.